ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಇಂಥ ಘಟನೆಗಳು ಕರ್ನಾಟಕದಲ್ಲಿ ಆಗಬಾರ್ದು, ಅದು ವಿಶೇಷವಾಗಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನಲ್ಲಿ ಆಗಬಾರ್ದು ಅನ್ನತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸಿ, ಈಗಾಗಲೇ ಏನು RCB ಅವರಿಗೆ DNA ಅವರಿಗೆ ಕ್ರಮ ಮಾಡಿದ್ದೇವೆ, ಅದನ್ನು ಫಲಿತಾಂಶ ಕೋರ್ಟಿಂದ ಏನು ಬರುತ್ತೆ, ತೀರ್ಪು ಏನು ಬರುತ್ತೆ ಅದನ್ನು ಕಾಯ್ದು ನೋಡಿಕೊಂಡು ಅದರ ಹಿನ್ನೆಲೆಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾತಾಡ್ಬೋದಾ? ಮಾತಾಡ್ಬೋದು. ತಾವೇನೋ ನೋಡ್ತಾ ಇದ್ರಿ. ಅವರೇ ಉತ್ತರ ಕೊಡಬೇಕಲ್ಲ. ಈಗ ಶಿವಕುಮಾರ್ ಅವ್ರದ್ದೇ ಉತ್ತರ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸಣ್ಣ ಹುಡುಗ ಇದ್ದೆ ಆಗ ನಮ್ಮಲ್ಲಿ ಯುಗಾದಿ ಹಬ್ಬ ಮಾಡ್ತಾರೆ. ಯುಗಾದಿ ಹಬ್ಬ ಮಾಡಿದ್ರೆ ಇಡೀ ಊರೂರೇ ಈ ಜೂಜಾಟ ಎಲ್ಲ ಆಡ್ತಾರೆ, ಇಸ್ಪೀಟು. ನಮ್ಮ ಹಳ್ಳಿಯಲ್ಲೂ ಹಂಗೆ ಇಸ್ಪೀಟ್ಗಳು ಆಡ್ತಾರೆ. ನಾವು ಸಣ್ಣ ಹುಡುಗರು ಹೋಗ್ತೀವಿ, ನೋಡ್ತಾ ಇದ್ದೆ, ದೂರದಿಂದ ನೋಡ್ತಾ ಇದ್ದೆ. ಹೊಸ್ತೊಡ್ಕು ಇಸ್ಪೀಟ್ ಆಡ್ತಾಯಿದ್ರು, ಕಾಸಿಟ್ಕೊಂಡು ದುಡ್ಡು ಇಟ್ಕೊಂಡು ಇಸ್ಪೀಟ್ ಆಡ್ತಾಯಿದ್ರು. ನಿಮ್ಮಲ್ಲಿ ದೀಪಾವಳಿ ನಿಮ್ಮವಳು ದೀಪಾವಳಿಗೆ ಆಡ್ತಾರೆ. ಅದೇ ಸೇಮ್ ಕಥೆನೇ ಹೇಳ್ತಾ ಇದ್ದೀನಿ. ನೀವು ನನಗೊಂದ್ಸರಿ ಹೇಳಿದ್ರಿ. ಅದಕ್ಕೆ ಆಡ್ತಾಯಿದ್ರು. ನಾನು ದೂರ ನಿಂತ್ಕೊಂಡು ನೋಡ್ತಾ ಇದ್ದೆ. ಇಸ್ಪೀಟ್ ಆಡ್ತಾ ಇದ್ದವ್ರಿಗೆ ಅವ್ರಿಗೆ ಎಲ್ಲ ಜ್ಞಾನ ಚೆಂದಾಗಿರ್ತೈತೆ, ಯಾವ ಸೈಮಲ್ಲಿ ಏನು ಮಾಡಬೇಕು ಅಂತ. ಪಾಪ ಒಬ್ಬರು ಪರಮೇಶ್ವರು ಆ ಇಸ್ಪೀಟ್ ಆಡ್ತಾ ಇದ್ರಲ್ಲ, ಅವ್ರು ಹೆಂಗೆ ಆಡ್ತಾವ್ರೆ ಅಂತ ನೋಡ್ಕೊಂಡು ನಿಂತಿದ್ರು. ಇಸ್ಪೀಟ್ ಹೆಂಗೆ ಆಡ್ತಾವ್ರೆ ಅಂತ. ರೈಡ್ ಆಗೋಯ್ತು. ಪೊಲೀಸ್ ರೈಡ್ ಆಯಿತು. ಸಿಕ್ಕಾಕೊಂಬಿಟ್ರು. ಯಾರು? ಪರಮೇಶ್ವರ್ ಸಿಕ್ಕಾಕೊಂಡ್ರು. ಇಸ್ಪೀಟ್ ಆಡ್ತಾ ಇದ್ದವ್ರು ಯಾರು? DK ಶಿವಕುಮಾರು, ಸಿದ್ದರಾಮಯ್ಯನವರು ಎಸ್ಕೇಪ್ ಆಡ್ಕೊಬಿಟ್ಟಿದ್ರು. ಈ ಕತೆ ಹಂಗೆ RCB. ಪಾಪ ಅನ್ನೆಸರಿ ಅಲ್ಲಿ ನೋಡ್ತಾ ಇದ್ರು ಬಂದವರಷ್ಟೇ. DK ಶಿವಕುಮಾರ್ ಎಲ್ಲಾರು ಸಿಕ್ಕಾಕೊಂಡಿದ್ದು ನೋಡಿದಿರ ಸರ್ ನೀವು? ಸಾಧ್ಯನೇ ಇಲ್ಲ, ಸಿಕ್ಕಾಕ್ಸ್ತಾರೆ. ಈ RCB ಕತೆ ಹಂಗಾಗಿದೆ. ನನಗೆ ಕೊನೆಯವರೆಗೂ ಕೂಡ ನಮ್ಮ ಪರಮೇಶ್ವರ್ ಅವರು ಇದಕ್ಕೆ ಪರ್ಮಿಷನ್ ಕೊಟ್ಟೋದ್ ಕಡೆನೇ ಹೋಗಲೇ ಇಲ್ಲ. ಯಾರು ಪರ್ಮಿಷನ್ ಕೊಟ್ಟರು? ಯಾರು ಕೊಟ್ಟರು? ಇಲ್ಲಿ ವಿಧಾನಸೌಧ KCA ಸ್ಟೇಡಿಯಂಗೆ ಯಾರು ಪರ್ಮಿಷನ್ ಕೊಟ್ಟರು? ಅಲ್ಲಿ ಹೇಳಿದ್ರು ಒಂದು ಪಾಯಿಂಟು, ಅವ್ರದ್ದು ಅದೇನೋ ಅಲ್ಲಿ ಇನ್ನೂ ಗೆಲ್ಲಕ್ಕೆ ಮುಂಚೆನೇ ಒಂದು ಪೊಲೀಸವ್ರಿಗೆ ಲೆಟ್ರ್ ಕೊಟ್ಬಿಟ್ರು ಅಂತ. ಅದು ಮುಂದೆ ಅಲ್ಲಿಗೆ ನಿಲ್ಲಿಸ್ಬಿಟ್ರು, ಮುಂದಕ್ಕೆ ಹೋಗಲೇ ಇಲ್ಲ. ಆ ಲೆಟ್ರ್ ಬಂದಮೇಲೆ ಏನು ಮಾಡಬೇಕು ಪೊಲೀಸವರು? ಹೇಳಲೇ ಇಲ್ಲ. ಪೊಲೀಸರು ಏನು ಮಾಡ್ಬೇಕು? ಹೇಳಲೇ ಇಲ್ಲ. ಅಂದರೆ ಈ ನಾ ಹೇಳಿದ್ದೀನಿ. ಅದಕ್ಕೆ ನಾನು ಮೊದಲೇ ಹೇಳಿಲ್ವಾ? ನೀವು ಅಸತ್ಯ ನುಡಿಲೇ ಇಲ್ಲ, ಸತ್ಯ ಹೇಳಿದಿರಿ. ಅದಕ್ಕೆ ಹೇಳಿದ್ ಪರಮೇಶ್ವರ್ ಸರ್, ನಿಮ್ಮ ಕ್ಲೆವರ್ನೆಸ್ ನೀವು ಹೇಳಿದ್ದೆಲ್ಲ ನಿಮ್ಮ ಕ್ಲೆವರ್ನೆಸ್ ಹೆಂಗಿತ್ತು ಹೇಳಿದಿರಿ. ಮತ್ತೆ ನಾನು ಕ್ಲೆವರ್ನೆಸ್ ಹೇಳಿಲ್ಲ ಅಷ್ಟೇ. ಇಲ್ಲ ಹೇಳ್ತೇನೆ, ಎಲ್ಲ ನನ್ನ ಹತ್ರನೂ ಇದೆ. ಅಲ್ಲ, ಟ್ವೀಟ್ ಮಾಡಿದವ್ರು ಯಾರು ಎಷ್ಟು ಗಂಟೆಗೆ ಮಾಡಿದ್ರು ಇಲ್ಲ. ನೀವು ಅದು ಅಗತ್ಯ ಇಲ್ಲ, ನೀವೇ ಹೇಳ್ಬಿಟ್ಟಿಲ್ಲ. ನಾನು ಹೇಳಿದ್ದೀನಿ ಸರ್ಕಾರವಾಗಿ ತಪ್ಪಿತಸ್ಥರು ಯಾರು ಅಂತ ಹೇಳ್ಬೇಕಲ್ಲ. ನೀವೇ ಹೇಳಿದ್ಮೇಲೆ ಸಾಕಲ್ಲ, ಅದನ್ನು ವ್ಯಾಲಿಡೇಟ್ ಮಾಡ್ಬೇಕಲ್ಲ ನೀವು. ನಾವೇನೋ ಸರ್ಕಾರದ ಮೇಲೆ ನಾವು ಆಪಾದನೆಯನ್ನು ಮಾಡಿದೀವಿ, ಅಲಿಗೇಷನ್ ಮಾಡಿದೀವಿ. ಮಾಡಿರೋ ಅಲಿಗೇಷನ್ನು ಸರಿಯೋ ತಪ್ಪೋ ಸರಿಯೋ ಅಂತ ಹೇಳಬೇಕಲ್ಲ. ಹಾಗಾಗಿ ನಾವು ಮಾಡಿರೋಂಥ ಆಪಾದನೆ ಎಲ್ಲ ಸರಿ ಇದೆ ಅಂತ ಹೇಳಿದ್ರೆ, ಸನ್ಮಾನ್ಯ ಪ್ರತಿಪಕ್ಷ ನಾಯಕರು ಹೇಳಿರೋದು ಗವರ್ಮೆಂಟ್ ಇಸ್ ಅಕೌಂಟಬಲ್. ಕರೆಕ್ಟ್. ಈಗ ಇವ್ರು ಮಾತಾಡಿ ನೆಗ್ಲಿಜೆನ್ಸ್ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಮುಗಿಸ್ಲಿ, ಮಾತಾಡಿ. ಶಿವಕುಮಾರ್ ಅವ್ರು ಹೇಳಿದ್ರು ಬಹಳ ಸೀಸನ್ಡ್ ಅದಾರ, ನಮ್ಮ ಹೋಮ್ ಮಿನಿಸ್ಟರ್ ಅವ್ರು ಆನ್ಸರ್ ಕೊಡ್ತಿದ್ದಾರೆ ಅಂತ ಹೇಳಿ ಅದಕ್ಕೆ ಹೇಳಿದ್ರು ಅವ್ರು. ಅದಕ್ಕೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಗ್ದಿ ಸಿಸ್ಟಮೆಟಿಕ್ ಆಗಿ ಹೇಳಿದ್ದಾರೆ.